ಮಳೆಗಾಲದ ತೊಂದರೆಗಳು ತಪ್ಪಿಸ್ಕೋಬೇಕು ಅಂದರೆ ಆಹಾರ ಆದಷ್ಟು ಸುಲಭವಾಗಿ ಜೀರ್ಣವಾಗುವಂತೆ ಲಘು ಆಹಾರ ಇರಬೇಕು. ಹುರುಳಿಕಾಳು ಸಾರು, ಹೆಸರು ಕಾಳು ಸಾರು, ತೊಗರಿಬೇಳೆ ಸಾರು, ಇವುಗಳೆಲ್ಲ ಸಾರುಗಳನ್ನ ಸ್ವಲ್ಪ ಜೀರಿಗೆ, ಮೆಣಸು, ಶುಂಠಿ, ಈ ಸಾಂಬಾರು ಪದಾರ್ಥಗಳನ್ನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿ ತಯಾರಿಸಿದಂತಹ ಸಾರಾಗಲಿ, ಪಲ್ಯ ಆಗಲಿ, ಸಾಂಬಾರು ಪದಾರ್ಥಗಳನ್ನು ಅನ್ನದ ಜೊತೆ ಊಟ ಮಾಡ್ಕೋಬೋದು. ಮಳೆಗಾಲದಲ್ಲಿ ತುಂಬ ತರಕಾರಿಗಳನ್ನ ತಿನ್ನೋಂತಹ ಅಗತ್ಯ ಇಲ್ಲ. ಅತಿಯಾಗಿ ಸಲಾಡ್ಗಳಾಗಲಿ, ವಿಪರೀತ ಪಲ್ಯಗಳಾಗಲಿ ಇದನ್ನು ತಿನ್ನೋ ಅಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಆಹಾರದಲ್ಲಿ ತುಪ್ಪ ಮತ್ತು ಎಣ್ಣೆಯ ಅಂಶ ಇರಲಿ. ಆದರೆ ತುಂಬ ಜಾಸ್ತಿ ಕರ್ದಿರೋ ಪದಾರ್ಥಗಳನ್ನೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು. ಸಾಮಾನ್ಯ ಮಳೆಯಲ್ಲಿ ನೆನ್ಕೊಂಡು ಬಂದರೆ ಬಿಸಿನೀರಿಗೆ ಸ್ವಲ್ಪ ಶುಂಠಿ ಹಾಕಿ ಕಷಾಯ ಮಾಡಿ ತಗೋಬೋದು. 1 ಲೋಟ ನೀರಿಗೆ 1/4 ಚಮಚ ಶುಂಠಿ ರಸ ಹಾಕಿ ಅದು ಒಂದು ಅರ್ಧ ಲೋಟ ಆಗೋವರೆಗೂ ಕುದಿಸಿ ಸೇವನೆ ಮಾಡ್ಬೋದು. ಮೆಣಸು ತುಂಬ ಶೀತ, ನೆಗಡು, ಕೆಮ್ಮಿ ಇದ್ದರೆ ಒಂದೇ ಒಂದು ಚಿಟಕಿ ಮೆಣಸಿಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಸೇವನೆ ಮಾಡ್ಬೋದು. ಅಥವಾ ಶುಂಠಿ ರಸಕ್ಕೆ ಅರ್ಧ ಚಮಚ ಶುಂಠಿ ರಸ ಮತ್ತು ಅರ್ಧ ಚಮಚ ಜೇನುತುಪ್ಪನ 2-3 ಸತಿ ತಗೋಬೋದು. ಮತ್ತು ನಾನೀಗ ಹೇಳದ್ನಲ್ಲ, ಆಹಾರ ಪದ್ಧತಿಲೇ ಸ್ವಲ್ಪ ನೀವು ತಿಳಿ ಸಾರು, ರಸಮ್ಮು, ಬಸ್ಸಾರು, ಈ ಥರ ಜೀರಿಗೆ, ಮೆಣಸು, ಶುಂಠಿ ಇದನ್ನೆಲ್ಲ ಹಾಕಿ ತಯಾರಿಸೋವಂಥ ಆಹಾರಗಳನ್ನ ಸೇವನೆ ಮಾಡ್ಕೊಳ್ಳೋದ್ರಿಂದ ಮಳೆಗಾಲದಲ್ಲಿ ಬರೋ ಶೀತ, ಕೆಮ್ಮು, ನೆಗಡಿ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೋದು.